ಆಮೇಲೆ ನಮ್ಮ ದೊಡ್ಡಪ್ಪ ಅಂತ ಇರುವವರು ಇಲ್ಲಿ ನಮ್ಮ ಮನೆಯವ್ರದ್ದು, ಅವರ ಹತ್ರ ಇದೇ ಕಡೆಯವರು ಹೇಳಿದ್ದಾರೆ, ತುಂಬ ಸಲ ದನಿಯವರು ಹೇಳಿದ್ದಾರೆ, ನೋಡಪ್ಪ ನೀನು ಸೌಜನ್ಯನ ಅಜ್ಜನ ಹತ್ರ ಹೋಗಿ ಹೇಳಬೇಕು, ಇದು ಅವರ ದನಿಯವರ ಫ್ಯಾಮಿಲಿಯಲ್ಲಿ ಆಗಿದ್ದು, ಅವರೇ ಮಾಡಿದ್ದು, ಇದು ಇಲ್ಲಿಗೆ ಮುಗಿಸುವ, ಇನ್ನು ನಾವೊಂದು ಫ್ಯಾಮಿಲಿಯಾಗಿ ಇರುವ, ಇದನ್ನು ಮುಚ್ಚಾಕುವ ಅಂತ ಹೇಳುವಂಥ ಮಾತಿದ್ದು. ಅವರು ಬಂದು ನಮ್ಮ ಅಪ್ಪನ ಹತ್ರ ಹೇಳಿಲ್ಲ, ತಂದೆ ಹತ್ರ ಹೇಳಿಲ್ಲ. ಅವರು ಆವಾಗ ಹೇಳಿದಂತೆ, ಇಲ್ಲ ನಾನು ಹೋಗಿ ಹೇಳಿದರೆ ಇವಾಗ ಅವನು ಬೊಬ್ಬೆ ಹೊಡಿತಾನೆ, ಅವನಿಗೆ ತುಂಬ ಕೋಪ ಇದೆ, ಅವನ ಮೊಮ್ಮಗಳು, ನಾನು ಹೇಳೋದಿಲ್ಲ ಅಂತ ಅವರು ಅವ್ರ ಹತ್ರ ಹೇಳಿದ್ರಂತೆ. ಆಮೇಲೆ 1 ವರ್ಷದ ನಂತರ ನನ್ನ ಹತ್ರ ಬಂದು ಹೇಳಿದ್ರು, ನೋಡಮ್ಮ ಅವತ್ತು ದನಿಯವರು ಈ ರೀತಿ ಹೇಳಿದ್ದಾರೆ, ಅವರ ಫ್ಯಾಮಿಲಿಯಲ್ಲಿ ಆಗಿದ್ದು ಹೌದಂತೆ, ಅದನ್ನು ಇವಾಗ ಬಿಟ್ಟು ಬಿಡುವ, ಒಂದು ಫ್ಯಾಮಿಲಿಯಾಗಿ ನಾವು ಇರುವ ಅಂತ ಹೇಳಿದ್ದಾರೆ. ಅವತ್ತು ನಿನ್ನ ಅಪ್ಪನ ಹತ್ರ ಹೇಳಲಿಕ್ಕೆ ಆಗಲಿಲ್ಲ, ಇವತ್ತು ನಿನ್ನ ಹತ್ರ ನಾನು ಹೇಳ್ತಾ ಇದ್ದೇನೆ ಅಂತ ನನ್ನ ಹತ್ರ ಹೇಳಿದ್ದಾರೆ ಅವರು. ಇದೊಂದು ಸಾಕ್ಷಿ ನಮಗೆ. ಅಲ್ಲ, ಎಷ್ಟು ಸಾಕ್ಷಿಗಳು ಕೊಟ್ಟರು ಕೂಡ ನಂಬಲ್ಲ ಸರ್. ಇವತ್ತು CBI ಅವರು ಕೂಡ ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ.